Hello all, welcome to Creative IAS Academy. This is Lohit Kumar R here. ಈ ವಿಡಿಯೋದಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತೇಳಿ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದೆ. ಆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ಭಾರತದ ಸಮಾಜದಲ್ಲಿ ಕೆಲವೊಂದು ವಲ್ನರಬಲ್ ಸೆಕ್ಷನ್ಸ್ ಆಫ್ ದ ಪಾಪ್ಯುಲೇಷನ್ ಅಂತೇಳಿ ಕರಿತೀವಿ. ಅಂದರೆ ದುರ್ಬಲ ವರ್ಗದವರು ಅಂತೇಳಿ ಕೆಲವೊಂದು ಸೆಕ್ಷನ್ಸ್ ಇದೆ. ಇವರು ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಹೊಂದಿರೋದಿಲ್ಲ. ಅವರಿಗೆ ಉತ್ತಮವಾಗಿರ್ತಕ್ಕಂಥ ಆಪರ್ಚುನಿಟೀಸ್ಗಳು ಅಂದರೆ ಅವಕಾಶಗಳು ದೊರೀತಾ ಇರೋದಿಲ್ಲ. ಸೊ ಆದುದರಿಂದ ಭಾರತ ಸಂವಿಧಾನದಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸನ್ನು ಸ್ಥಾಪನೆ ಮಾಡಲಾಗಿದೆ. ಅಂದರೆ ಕನ್ನಡದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಕೆಲವೊಂದು ಜನರನ್ನು ಸಾಂವಿಧಾನಿಕವಾಗಿ ಅವರ ಏಳಿಗೆಯನ್ನು ಪ್ರಗತಿಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಥವಾ ಸಾಂವಿಧಾನಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಅದನ್ನು ನಾವು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತೇಳಿ ಕರಿತೇವೆ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮುಂದುವರೆದಂತೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದಾಗ 338A ಅಂತಕ್ಕಂಥ ಆರ್ಟಿಕಲ್ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, 338A ಯಾವುದಕ್ಕೆ ಸಂಬಂಧಪಟ್ಟಿದೆ? ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಕರಿತೀವಿ. ಅದೇ ರೀತಿ 338B ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಮುಂದುವರೆದಂತೆ ಕೆಲವೊಂದು ಅಮೂಲ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಏನಂದರೆ ನೋಡಿ, 338ನೇ ಆರ್ಟಿಕಲ್ ಫಸ್ಟ್ ಒನ್ ಇಸ್ ಕ್ಲಿಯರ್. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಕಾಂಪೋಸಿಷನನ್ನು ನಾವು ನೋಡ್ಕೊಳ್ಬೇಕು. ಕಾಂಪೋಸಿಷನ್ ಅಂದರೆ ಏನು? ಸಂಯೋಜನೆ ಅಂತ ಕರಿತೀವಿ. ಈ ಕಾನ್ಸ್ಟಿಟ್ಯೂಷನಲ್ ಬಾಡಿಯಲ್ಲಿ ಯಾವ ಯಾವ ವ್ಯಕ್ತಿಗಳು ಎಷ್ಟು ಪ್ರಮಾಣದಲ್ಲಿ ಇರ್ತಾರೆ ಅಂತ ನೋಡ್ಕೊಳ್ಬೇಕು. ಮೊದಲನೇ ಹಂತದಲ್ಲಿ ಚೇರ್ಪರ್ಸನ್ ಅಂತ ಹೇಳಿದ್ರಲ್ಲ, ಒಬ್ಬರು ಚೇರ್ಪರ್ಸನ್ ಇರ್ತಾರೆ. ಓಕೆನಾ? ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಒಬ್ಬರು ಚೇರ್ಪರ್ಸನ್ ಇರ್ತಾರೆ. ವೈಸ್ ಚೇರ್ಪರ್ಸನ್ ಕೂಡ ಇರ್ತಾರೆ. 3 ಅದರ್ ಮೆಂಬರ್ಸ್ಗಳು ಕೂಡ ಇರ್ತಾರೆ. ರೈಟ್? ವೈಸ್ ಚೇರ್ಪರ್ಸನ್ ಮತ್ತು ಈ ಥರ 3 ರೀತಿಯಾಗಿರ್ತಕ್ಕಂಥ ಸದಸ್ಯರುಗಳು ಇರ್ತಾರೆ. ನೆನ್ಪಿಟ್ಕೊಳ್ಬೇಕಾಗತ್ತೆ. ಮುಂದಿನ ಮಾಹಿತಿನ ನೋಡ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ನೇಮಕಾತಿ ಕುರಿತಾಗಿ ನೋಡ್ಕೊಳ್ಬೇಕು. ಓಕೆ, ಅಪಾಯಿಂಟ್ಮೆಂಟ್ ಕುರಿತಾಗಿ ನೋಡ್ಕೊಳ್ಬೇಕು. ಹಾಗಾದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ನ ಅಧ್ಯಕ್ಷರಾಗಿರಲಿ ಅಥವಾ ಸಂಯೋಜನೆ ಅಂತ ಏನು ಆಲ್ರೆಡಿ ಮಾತಾಡ್ಕೊಂಡ್ವಲ್ಲ, ಅವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ನೀವು ಕಣ್ಣು ಮುಚ್ಕೊಂಡು ಯಾವುದಂತ ಹಾಕಬೇಕು? ರೈಟ್ ಆನ್ಸರ್ ರಾಷ್ಟ್ರಾಧ್ಯಕ್ಷರು ಅಂತಕ್ಕಂಥದ್ದನ್ನು ನೀವು ಸರಿ ಹಾಕ್ತಾ ಹೋಗಬೇಕಾಗುತ್ತೆ. ಇದನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಇಲ್ಲೊಂದು ಪ್ರಶ್ನೆ ಇದೆ. 2024ರಲ್ಲಿ UPSC ಪ್ರಿಲಿಮ್ಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಏನಿದು ಪ್ರಶ್ನೆ ಅಂದರೆ, ನೋಡಿ, ಒಂದು ರಾಜ್ಯ ಇದೆ. ಆ ರಾಜ್ಯದಲ್ಲಿರ್ತಕ್ಕಂಥ ಟ್ರೈಬಲ್ ಪಾಪ್ಯುಲೇಷನ್ ಇದೆ ನೋಡಿ. ರೈಟ್? ಆ ರಾಜ್ಯದಲ್ಲಿರ್ತಕ್ಕಂಥ ಟ್ರೈಬಲ್ ಪಾಪ್ಯುಲೇಷನನ್ನು ನೋಡಿ, ಈ ಟ್ರೈಬ್ಸ್ಗಳು ಶೆಡ್ಯೂಲ್ಡ್ ಟ್ರೈಬ್ಸ್ ವರ್ಗಕ್ಕೆ ಸೇರುತ್ತವೆ ಅಂತೇಳಿ ಗುರುತು ಮಾಡುವಂತಹ ಅಥವಾ ಆ ರೀತಿಯಾಗಿ ಡಿಕ್ಲೇರ್ ಘೋಷಣೆಯನ್ನು ಮಾಡ್ತಕ್ಕಂಥ ಪವರ್ ಯಾರಿಗಿರುತ್ತೆ ಗೊತ್ತಿದೆ ನಿಮಗೆ? ಸೊ ಡೆಫಿನೆಟ್ಲಿ ರಾಷ್ಟ್ರಾಧ್ಯಕ್ಷರಿಗೆ ಇರುತ್ತೆ. ನೆನ್ಪಿಟ್ಕೊಳ್ಬೇಕು. ಓಕೆ, ಶೆಡ್ಯೂಲ್ಡ್ ಟ್ರೈಬ್ಸನ್ನು ಗುರುತು ಮಾಡುವಂಥ ಅಧಿಕಾರ ಯಾರ ಹತ್ರ ಇರುತ್ತೆ? ರಾಷ್ಟ್ರಾಧ್ಯಕ್ಷರ ಹತ್ರ ಇರುತ್ತೆ ಅಂತ ಗೊತ್ತಾಯಿತು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ ಏನಾದರೂ ನೆನಪಿದೆಯಾ ನಿಮಗೆ? 342(1) ಆರ್ಟಿಕಲ್ ಏನಿದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಇನ್ನೊಂದು ಬಾರಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಒಂದು ಟ್ರೈಬನ್ನು ಶೆಡ್ಯೂಲ್ಡ್ ಟ್ರೈಬ್ ಅಂತೇಳಿ ಗುರುತಿಸೋದಕ್ಕೆ ಯಾರ ಹತ್ರ ಪವರ್ ಇರುತ್ತೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹತ್ರ ಪವರ್ ಇರುತ್ತೆ. ರೈಟ್? ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ನಂತರದಲ್ಲಿ ಆ ಶೆಡ್ಯೂಲ್ಡ್ ಟ್ರೈಬ್ಸ್ಗಳನ್ನ ಏನು ನೇಮಕ ಮಾಡ್ತಾರೆ, ಟ್ರೈಬ್ಸನ್ನು ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತೇಳಿ ನಾವೇನು ಗುರುತು ಮಾಡ್ತೀವಲ್ವ, ಯಾರ ಕನ್ಸಲ್ಟೇಷನ್ನ ಮುಖಾಂತರವಾಗಿ ಆ ರಾಜ್ಯದ ಗವರ್ನರ್ನ ಕನ್ಸಲ್ಟೇಷನ್ನ ನಂತರದಲ್ಲಿ ನಾವು ಡಿಕ್ಲೇರ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಈ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಪವರ್ ಎಷ್ಟನೇ ವಿಧಿ ಅಡಿಯಲ್ಲಿ ಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದಾಗ 342 ಆರ್ಟಿಕಲ್ ಸಬ್ ಆರ್ಟಿಕಲ್ 1 ಅಡಿಯಲ್ಲಿ ಬರುತ್ತೆ. ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ ನೆನ್ಪಿಟ್ಕೊಳ್ಳಿ. ಮುಂದುವರೆದಂತೆ ಇಲ್ಲಿ ಕೆಲವೊಂದು ಅಧಿಕಾರಾವಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಕೇಳಿದ್ದಾರೆ. ಟೆನ್ಯೂರ್ ಎಷ್ಟು ವರ್ಷ ಇರುತ್ತೆ ಅಂತ ನೋಡ್ಕೊಂಡಾಗ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕು. ಇಲ್ಲಿ 3 ವರ್ಷಗಳ ಅವಧಿಯಲ್ಲಿ ಇವರು ಅಧಿಕಾರವನ್ನು ಚಲಾಯಿಸ್ತಕ್ಕಂಥದ್ದನ್ನು ನಾವು ನೋಡ್ಕೊಳ್ಬೋದಾಗುತ್ತೆ. ಮುಂದುವರೆದಂತೆ ಟೆನ್ಯೂರ್ ಆದ ನಂತರ ಅಂದರೆ ಅವಧಿ ಮುಗಿದ ನಂತರ ಏನು ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ಬೋದು? ಓಕೆ, ಅಧಿಕಾರಾವಧಿ ಮುಗಿದ ನಂತರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಾಯಿಂಟ್ಮೆಂಟು ಇರೋದಿಲ್ಲ. ಅರ್ಥ ಆಗ್ತಿದೆ ನಿಮಗೆ? 2 ಅವಧಿಗಳ ಕಾಲದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಾಯಿಂಟ್ಮೆಂಟನ್ನು ಒಂದು ಬಾರಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಅಪಾಯಿಂಟ್ ಆದಮೇಲೆ ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಾಯಿಂಟ್ಮೆಂಟ್ಸ್ ಇರೋದಿಲ್ಲ ಅಂತೇಳಿ ನಾವು ತಿಳ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ಫಂಕ್ಷನ್ಸ್ ಅಂದರೆ ಇದರ ಕಾರ್ಯಗಳು ಏನಂತ ಒಂದು ಬಾರಿ ನೋಡ್ಕೊಳ್ತಾ ಹೋಗೋಣ. ನೋಡಿ, ತುಂಬಾ ಈಸಿ. ಸೇಫ್ ಗಾರ್ಡ್ ಎಗೇನೆಸ್ಟ್ ಎಕ್ಸ್ಪ್ಲಾಟೇಷನ್ ಆಫ್ ದ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂದರೆ ಪರಿಶಿಷ್ಟ ಪಂಗಡದ ಮೇಲೆ ಆಗ್ತಕ್ಕಂಥ ಏನು ಶೋಷಣೆ ಇದೆಯಲ್ಲ, ರೈಟ್? ಎಕ್ಸ್ಪ್ಲಾಟೇಷನ್ ಅಂದರೆ ಶೋಷಣೆ. ಇವರನ್ನು ಎಕ್ಸ್ಪ್ಲಾಟೇಷನ್ನಿಂದ ತೆಗೆದುಹಾಕಿ ಅವ್ರನ್ನ ರಿಮೂವ್ ಮಾಡಿಬಿಟ್ಟು ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಮಾಡುತ್ತೆ. ಇದು ಮೊದಲನೇ ಪಾಯಿಂಟ್. ಜೊತೆಗೆ ಅವರ ಎಕನಾಮಿಕಲ್, ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಇಂಟ್ರೆಸ್ಟ್ ಅರ್ಥ ಆಗ್ತಿದೆ ನಿಮಗೆ? ತುಂಬಾ ಇಂಪಾರ್ಟೆಂಟ್ ಇದು.
ಅವು ಶೆಡ್ಯೂಲ್ ಟ್ರೈಬ್ಸ್ಗಳು ಯಾವ ವಿಷಯದ ಮೇಲೆ ಆಸಕ್ತಿಯನ್ನು ಹೊಂದಿದ್ದಾರಲ್ಲ, ಸೊ ಆಸಕ್ತಿಯನ್ನು ಏನು ಮಾಡೋದು, ಪ್ರೊಟೆಕ್ಷನನ್ನು ಮಾಡ್ತಕ್ಕಂಥ ಒಂದು ಅತ್ಯುನ್ನತವಾದ ಅಧಿಕಾರವನ್ನು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್ ಹೊಂದಿದೆ. ಕ್ರಿಯೇಟಿವ್ ಐ ಎಸ್ ವತಿಯಿಂದ ಒಂದು ಚಿಕ್ಕದಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ ಇದೆ. ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರ್ತ ಕೆಲವೊಂದು ಕಾಪಿ ನಿಮಗೆ ಅವೈಲೇಬಲ್ ಇದೆ. ಕ್ರಿಯೇಟಿವ್ ಐ ಎಸ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಇದರ ಪ್ರಿಂಟೌಟನ್ನು ತೆಗೆದುಕೊಂಡು ಮಾಹಿತಿಯನ್ನು ಪಡ್ಕೊಳ್ಬೋದಾಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಾದಂಥ ಸಂದರ್ಭದಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಮಾಹಿತಿಯನ್ನು ಕಾಲ್ ಮಾಡೋದ್ರ ಮುಖಾಂತರ ಮಾಹಿತಿಯನ್ನು ಪಡ್ಕೊಳ್ಳಿ. ನಂತರದಲ್ಲಿ ಕರೆಂಟ್ ಅಫೇರ್ಸ್ ವಿಭಾಗದಿಂದ ಅತಿ ಹೆಚ್ಚು ಪ್ರಶ್ನೆಗಳು ಈ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ಬಂದಿದ್ದಾವೆ. ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಮ್ಮದೇ ಆಗಿರ್ತಕ್ಕಂಥ ಒಂದು ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಸೊ ಇದುವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.